ನಮಸ್ಕಾರ ವೀಕ್ಷಕರೇ, ಅಂಗೈಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೆ ನಮ್ಮ ಜೊತೆ ಡಾಕ್ಟರ್ ಮಂಜುಶ್ರೀ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಎಸ್ಪೆಷಲಿ ಇವತ್ತಿನ ಮುಖ್ಯವಾದ ವಿಚಾರದಲ್ಲಿ ನಾನು ಮಕ್ಕಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮಕ್ಕಳು ಹುಟ್ಟಿದಾಗ್ಲಿಂದ ಅವರು ಪ್ರೌಢಾವಸ್ಥೆಗೆ ಬರೋವರೆಗೂ ಹಲವಾರು ಹಂತಗಳನ್ನು ತಲುಪ್ತಾರೆ. ಎಸ್ಪೆಷಲಿ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಅವರ ಆಹಾರ ವ್ಯವಸ್ಥೆ ಇರ್ಬೋದು, ಅಥವಾ ಅವರ ಓಡಾಟ ಆಟ ಪಾಠ ಇರ್ಬೋದು, ಹಲವಾರು ವಿಚಾರಗಳು. ಸೊ ಮೊದಲನೇ ಪ್ರಶ್ನೆ ನಾನು ಕೇಳೋದೇನು ಅಂದರೆ, ಒಂದು ಮಗು ಹುಟ್ಟಿದ ನಂತರ LKG ಇಂದ ನಾನು ಇದೇ ಸ್ಕೂಲ್ಗೆ ಹಾಕಬೇಕು ಮಗುನ, ನನ್ನ ಮಗುನೇ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಮಕ್ಕಳಿಗೆ ನಾವು ಪ್ರೆಷರ್ ಹಾಕಕ್ಕೆ ಶುರು ಮಾಡ್ತೀವಿ. ಮತ್ತು ಹೊಡಿತೀವಿ, ಬೈತೀವಿ ಮಕ್ಕಳಿಗೆ. ಸ್ಕೂಲಲ್ಲೂ ಕೂಡ ಅದೇ ಆಗುತ್ತೆ. ಅದು ಎಷ್ಟು ಮಟ್ಟಿಗೆ ಒಳ್ಳೆಯದು ಮೇಡಮ್? ಮಕ್ಕಳನ್ನ ನಾವು ಹೊಡೆದು ಬೈದು ಫಸ್ಟ್ ರ್ಯಾಂಕ್ ತರುವಂಥದ್ದು ನಿಜವಾಗ್ಲೂ ಇದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅನುಕೂಲ ಆಗುತ್ತಾ ಆಗಲ್ವಾ ಮೇಡಮ್? ಮೊದಲನೇದಾಗಿ ಮಕ್ಕಳ ಪೋಷಣೆ ಅಂದ್ರೆ ಏನು ಅಂತ ಪಾಲಕರು ಮೊದಲು ತಿಳ್ಕೋಬೇಕು. ಈ ಪ್ರಶ್ನೆಗೆ ಉತ್ತರ ಅಂದ್ರೆ ಹೊಡೆದು ಬಡದು ಅವಕ್ಕೇನು ಒತ್ತಡ ಹೇರಿ ಆ ಮಕ್ಕಳ ಕಡೆಯಿಂದ ಸರ್ವಾಂಗೀಣ ಬೆಳವಣಿಗೆ ಆಗತ್ತಾ ಅಂದ್ರೆ ಇಲ್ಲ. ಆ ಮಕ್ಕಳು ಒತ್ತಡವನ್ನ ನಿಭಾಯಿಸಕ್ಕಾಗದೆ ಮಾನಸಿಕ ಖಿನ್ನತೆ ಅಂತದಕ್ಕೆ ಬಾಲ್ಯದಿಂದನೇ ಹೋಗ್ಬಿಡ್ಬೋದು. ಅದನ್ನ ನಾವು ಚೈಲ್ಡ್ ಟ್ರಾಮಾ ಅಂತ ಕರಿತೀವಿ. ಆ ತರದ ಮಕ್ಕಳು ಮುಂದೆ ಆತ್ಮವಿಶ್ವಾಸದ ಕೊರತೆಯನ್ನ ತುಂಬಾನೇ ಎದುರಿಸ್ತವೆ. ಈಗ ನೀವು ಹೇಳಿದ್ರಿ ನನ್ನ ಮಗುನೇ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳಿ ಅವಕ್ಕೂ ಆ ಮಕ್ಕಳ ಮೇಲೆ ನಾವು ಓದು ಓದು ಓದು, ಬೆಳಗ್ಗೆ ಎದ್ರೆ ಓದು, ಮಧ್ಯಾಹ್ನ ಆದ್ರೆ ಓದು, ಸಂಜೆ ಸ್ಕೂಲಲ್ಲೂ ಅದೇ ಮಾಡ್ತಾರೆ, ಆಟ ಆಡಕ್ ಬಿಡಲ್ಲ, ಯಾವುದನ್ನೂ ಮಾಡದೆ ನಾವು ಬರೀ ದಿನದ 24 ಗಂಟೆಲಿ 12 ತಾಸು ಎಚ್ಚರ ಇರುವಾಗ ಬರೀ ಓದೋದನ್ನೇ ಮಾಡಿದ್ರೆ ಅದನ್ನ ನಾವು ಸಾಮಾಜಿಕವಾಗಿ ಬೆಳವಣಿಗೆ ಅಂತ ಅನ್ನೋಲ್ಲ. ಮತ್ತೆ ಏನ್ ಮಾಡ್ಬೇಕು ಮೇಡಮ್? ಓದೋದು ಬಿಟ್ಟು ಮತ್ತೆ ಏನ್ ಮಾಡ್ಬೇಕಾಗತ್ತೆ ಮಕ್ಕಳು? ನೋಡಿ, ಮಕ್ಕಳಿಗೆ ಮನೆಯಲ್ಲಿ ಆ ಥರದೊಂದು ವಾತಾವರಣ ಹೇಗೆ ಸೃಷ್ಟಿ ಮಾಡಬೇಕು ಅಂದರೆ ತಂದೆ ತಾಯಿಗಳ ಮೊದಲ ಜವಾಬ್ದಾರಿ ಅವ್ರಿಗೆ ಆತಂಕ ಇರಬಾರ್ದು, ಭಯ ಇರಬಾರ್ದು. ಆ ಮನೆಯಲ್ಲಿ ಶಾಂತಿ ಇರಬೇಕು, ಸಂತೋಷ ಇರಬೇಕು, ಆರೈಕೆ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಶಿಸ್ತು ಇರಬೇಕು ಅದ್ರ ಮಧ್ಯದಲ್ಲಿ. ಆ ಶಿಸ್ತೇ ದೊಡ್ಡದಾಗಿ ಪರಿಣಾಮ ಬೀರಬಾರ್ದು. ಒಬ್ಬ ತಂದೆನೋ ಒಬ್ಬ ತಾಯಿಯೋ ಅಂದ್ರೆ ಮಕ್ಕಳು ಹೆದರಬಾರ್ದು, ಪ್ರೀತಿಯಿಂದ ಇರಬೇಕು. ಎಲ್ಲಿ ಗದರಿಸ್ಬೇಕು ಮಕ್ಕಳನ್ನ ಅಂದ್ರೆ ಕಣ್ಣಂಚಿನಲ್ಲಿ ಗದರಿಸ್ಬೇಕು ಅಂತ. ಹೊಡೆದು ಬಡದು ಮಾಡೋದು ತಪ್ಪು. ಅಂದ್ರೆ ಫಸ್ಟ್ ರ್ಯಾಂಕ್ ತೆಗಿಯೋದೇ ಜೀವನ ಅಲ್ಲ ನಿಮ್ ಪ್ರಕಾರ? ಅಲ್ಲ. ಹಾಗಾದ್ರೆ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸುವಂತದ್ದು ಪೋಷಕರ ಶಿಕ್ಷಣ. ಈಗ ಮೊದಲನೇ ರ್ಯಾಂಕ್ ಬಂದ್ರೆ ಅಷ್ಟೇನೆ ಜೀವನ, ಅಥವಾ ಇನ್ನುಳಿದದ್ದು ನಾವು ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ರೆ ನಮ್ಮ ಮನೇಲಿ ಎಲ್ಲೂ ಹೊಡಿತಾರೋ ಬೈತಾರೋ ಅನ್ನೋ ಭಯದಲ್ಲಿ ಅದು ಮಗು ಮನೆಗೆ ಬರದೇ ಇರಬಹುದು. ಆ ಥರ ಹಾಗೆಲ್ಲ ಆಗೋದ್ರಿಂದ ನೀವು ಮಕ್ಕಳಲ್ಲಿ ಏನ್ ಮಾಡ್ತಾ ಇದ್ದೀರಾ, ಉದ್ದೇಶಪೂರ್ವಕವಾಗಿ ನಿಮಗೆ ಉದ್ದೇಶ ಇರಲ್ಲ ಆದ್ರೂ ಕೂಡ ಆ ಮಕ್ಕಳಲ್ಲಿ ಭಯವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಯಾವ ಮಗು ಭಯವನ್ನ ಇಟ್ಟುಕೊಂಡು ಬೆಳೆಯುತ್ತೋ ಅದು ಆತ್ಮವಿಶ್ವಾಸದ ಕೊರತೆಯನ್ನ ಅನುಭವಿಸ್ತದೆ. ಆ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ನಾಳೆ ಬದುಕಿನಲ್ಲಿ ಬರ್ತಕ್ಕಂಥ ಎಂಥದೇ ಕಷ್ಟದ ಸನ್ನಿವೇಶಗಳಿಗೆ ಅವಕ್ಕೆ ಹೌದು ಹೀಗೆ ನಾನು ಯೋಚಿಸ್ಬೇಕು, ಇದರಿಂದ ಬಿಟ್ಟು ಬೇರೆ ಆಪ್ಷನ್ ಇದೆ ಅಂತ ಯೋಚನೆ ಮಾಡಕ್ಕೆ ದಾರಿನೇ ಕೊಟ್ಟಿರಲ್ಲ. ನೀವು ಅದನ್ನ ಒಂದು ಚೌಕಟ್ಟಿನಲ್ಲಿ ಹಿಡಿದಿಡೋ ಪ್ರಯತ್ನ ಮಾಡ್ತೀರಾ ನೀವು ಹಾಗೆ ಮಾಡೋದ್ರಿಂದ. ಫಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಾನು SLC ನಲ್ಲಿ ಫಸ್ಟ್ ರ್ಯಾಂಕ್ ಬರ್ದೇ ಇದ್ದಾಗ ನನಗೆ ಸೆಕೆಂಡ್ ಆಪ್ಷನ್ ಇಲ್ಲ, ಸೂಸೈಡ್ ಮಾಡ್ಕೊಳ್ಳೋದೆ ಕೊನೆ ಹಂತ ಅನ್ನೋ ಖಿನ್ನತೆಗೆ ಮಗು ಹೋಗ್ಬೋದು. ಅಥವಾ ಇಂಜಿನಿಯರಿಂಗ್ ಆದ್ಮೇಲೆ ಇದೇ ಕಂಪ್ನಿಲಿ ಕೆಲಸ ಸಿಗಲಿಲ್ಲ ಅಂದ್ರೆ ನನ್ನ ಜೀವನ ಇಲ್ಲಿಗೆ ಮುಗೀತು, ಅಥವಾ 4 ಎಮ್ಮೆ ತಗೊಂಡ್ರು 4 ಹಸು ಸಾಕೊಂಡ್ರು ನಾನು ಜೀವನ ಮಾಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಮಗು ಬೆಳೆಯೋದಿಲ್ಲ. ನಾನು ಇಂಜಿನಿಯರಿಂಗ್ ಮತ್ತು ಇನ್ಫೋಸಿಸ್ಗೆ ಹೋಗ್ಬೇಕು ಅಥವಾ ವಿಪ್ರೋಗೆ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಮಾತ್ರ ನಾವು ಹಾಕೊಟ್ಟಿರ್ತೀವಿ ಮಕ್ಕಳಿಗೆ. ನೋಡಿ, ಮಕ್ಕಳಿಗೆ ಅಂದ್ರೆ ಉದ್ಯೋಗ ಅನ್ನೋದು ನಮ್ಮ ಜೀವನ ನಿರ್ವಹಣೆಗೆ ಬೇಕಾದಂತಹ ಆದಾಯ ಅಲ್ವಾ? ಅದು ಸರ್ವಾಂಗೀಣ ಅಲ್ಲ. ಅಂದ್ರೆ ಅದೇ ಎಲ್ಲವನ್ನ ತಂದುಕೊಡುತ್ತೆ ಅಂತ ಅಲ್ಲ. ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡೋಕೆ ಉದ್ಯೋಗ ಮತ್ತು ಹಣದ ಅವಶ್ಯಕತೆ ಇದೆ. ಹಾಗಂತ ಹೇಳಿ ಅವನ ಅಭಿರುಚಿಗಳನ್ನ ಎಲ್ಲವನ್ನ ಬಲಿ ಕೊಟ್ಟು ಕೇವಲ ಓದು 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 ಅಂತ ಹೇಳಿ ಓದ್ತಾ ಇರ್ತಾನೆ. ಅವನ ಪುಸ್ತಕದ ಹುಳು ಮಾಡ್ಬಿಡ್ತೀರಾ ನೀವು. ಅದನ್ನ ಬಿಟ್ಟು ಆತನಿಗೆ ಬೇರೆ ಏನು ಯೋಚನೆ ಇರಲ್ಲ. ಆದ್ರೆ ಬದುಕು ಅಂತ ಬಂದಾಗ ಪುಸ್ತಕ ಬಿಟ್ಟು ಮತ್ತೆ ನಮ್ಮ ಓದಿನ ನಂತರದ ಜೀವನ ಇರುತ್ತೆ. ಅಲ್ಲಿ ನಿಮಗೆ ಬೇಕಾಗಿರೋದು ಆತ್ಮವಿಶ್ವಾಸ ಮತ್ತು ಛಲ. ಯಾವುದೇ ಕೆಲಸ ತಗೊಳ್ಳಿ, ನೀವು ಬುದ್ಧಿವಂತ ಮಾತ್ರ ಚೆನ್ನಾಗಿ ಮಾಡ್ತಾನ? ಇಲ್ಲ. ಬುದ್ಧಿವಂತನ ಆಗದೆ ಇರೋದು ಲೋಕಜ್ಞಾನ ಇರ್ತಕ್ಕಂಥ ಮಗು, ಹಳ್ಳಿಗಾಡಲ್ಲಿ ಬೆಳೆದಿರ್ತಕ್ಕಂಥ ಮಗು ಆರಾಮಾಗಿ ಅವನಿಗೆ ಓದೋದು ಅಂತ ಹೇಳಿದ್ರೆ ಬರೀ ಪುಸ್ತಕ ಓದೋದು, ಬಯಾಟ್ ಹಾಕೋದು, ಹೋಗಿ ಪರೀಕ್ಷೆಯಲ್ಲಿ ಬರೆಯೋದು, ಅದರಿಂದ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಬರುತ್ತೆ. ಅದನ್ನು ಬಿಟ್ರೆ ಅದನ್ಗೇನು ಹೊರಗಡೆ ಪ್ರಪಂಚದಲ್ಲಿ ಹೋದ್ರೆ ಆತ ಅಜ್ಞಾನಿ. ಅಲ್ಲಿ
ಬರೀ ಪುಸ್ತಕದ ಜ್ಞಾನಕ್ಕೆ ಮಾತ್ರ ಅವನ ಜ್ಞಾನ ಸೀಮಿತ ಮಾಡಬೇಡಿ ತಂದೆ ತಾಯಿಗಳು. ಆತನನ್ನ ಹೊರಗಡೆ ಸಾಮಾಜಿಕವಾಗಿ ಬೆರೆಯೋಕೆ ಬಿಡಿ. ಜೊತೆಗೆ ಅವನ ಹವ್ಯಾಸಗಳನ್ನ ಆತನಿಗೆ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ಯಾವುದೋ ಒಂದು ತೋಟ ಇರುತ್ತೆ, ತೆಂಗಿನ ತೋಟಕ್ಕೆ ನಾವು ದಿನಕ್ಕೆ ಒಂದು 50 ಲೀಟರ್ ನೀರು ಹಾಕ್ತೀವಿ ಅಂತ ಇಟ್ಕೊಳ್ಳಿ ಒಂದು ಗಿಡಕ್ಕೆ. ನೀವು ಬಂದು ನನ್ನನ್ನು ಕೇಳ್ತೀರಾ, ಮೇಡಮ್ ಯಾವುದು ಎಷ್ಟು ಚೆನ್ನಾಗಿ ಬೆಳೆದಿದೆ ನಿಮ್ಮ ಫಸಲು ಅಂದಾಗ 50 ಲೀಟರ್ ನೀರು ಹಾಕಿದ್ದೀನಿ ಅಂತ ಹೇಳಿ, ನೀವು ನಿಮ್ಮ ಮನೇಲಿರೋ ಗುಲಾಬಿ ಗಿಡಕ್ಕೆ 50 ಲೀಟರ್ ನೀರು ಹಾಕಿದ್ರೆ ಅದು ಸತ್ತು ಹೋಗ್ಬಿಡ್ತದೆ. ಸೊ ನಿಮಗೆ ವಿವೇಚನೆ ಇರಬೇಕು, ತಂದೆ ತಾಯಿಗಳಿಗೆ ಮೊದಲು ವಿವೇಚನೆ ಇರಬೇಕು. ಎಲ್ಲ ಮಕ್ಕಳು ವಿಭಿನ್ನ ಸರ್. ನನ್ನ ಮಗ ಅಂದ್ರೆ ಇದೇ ಥರನೇ ಸಾಕಬೇಕು, ಇದೇ ಥರನೇ ನಿಯಮ ಇರಬೇಕು ಅಂತ ಯಾವುದು ಕಡ್ಡಾಯ ನಿಯಮ ಇಲ್ಲ. ನಿಮ್ಮ ಮಗುವಿನ ಗ್ರಹಿಸುವಿಕೆ, ನಿಮ್ಮ ಮಗು ಏನನ್ನ ಬೇಗ ಗ್ರಹಣೆ ಮಾಡ್ತಾ ಇದೆ, ಯಾವ ವಿಚಾರದಲ್ಲಿ ಅದು ಗ್ರಹಣೆ ಕಡಿಮೆ ಮಾಡ್ತಾ ಇದೆ ಅನ್ನೋದನ್ನ ನೀವು ಅರ್ಥಕೋಬೇಕಾಗತ್ತೆ. ಕೆಲವೊಂದು ಮಕ್ಕಳಿಗೆ ಮ್ಯಾಥ್ಸ್ ತುಂಬಾ ಇಷ್ಟ ಆಗತ್ತೆ, ಕೆಲವೊಂದು ಮಕ್ಕಳಿಗೆ ಮ್ಯಾಥ್ಸ್ ಏನು ಓದಿದ್ರು ಅರ್ಥನೇ ಆಗಲ್ಲ. ಆಗ ಆ ವಿಚಾರಕ್ಕೆ ನಿಮ್ಮ ಸಮಯವನ್ನ ಮೀಸಲಿಡಬೇಕು. ಮತ್ತೆ ಆ ಮಗುಗೆ ಅದ್ರ ಬಗ್ಗೆ ಆಸಕ್ತಿ ಬರೋ ತರ ನೀವು ಕೆಲವೊಂದಿಷ್ಟು ಕ್ರಿಯೆಗಳನ್ನ ಅದಕ್ಕೆ ಮಾಡಿಕೊಟ್ಟು ಮುಕ್ತವಾದ ವಾತಾವರಣದಲ್ಲಿ ಮಕ್ಕಳನ್ನ ಬೆಳೆಸೋದ್ರಿಂದ ಅದರ ಮಗುವಿನ ಸಂಪೂರ್ಣ ಬೆಳವಣಿಗೆ ಸಾಧ್ಯ. ಅದನ್ನ ಬಿಟ್ಟು ನಿಮ್ಮ ಮಹತ್ವಾಕಾಂಕ್ಷೆಗೆ, ನಿಮ್ಮ ಹಂಬಲಕ್ಕೆ, ಮತ್ತೆ ನೀವು ಯಾವುದು ಜೀವನದಲ್ಲಿ ಸಾಧಿಸಿಲ್ಲ ಅದನ್ನ ನನ್ನ ಮಗು ಸಾಧಿಸ್ಲಿ ಅನ್ನೋದನ್ನ ನೀವು ಅದ್ರ ಮೇಲೆ ಹೇರಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಆ ಮಗುವಿನ ಬೆಳವಣಿಗೆ ಆಗಲ್ಲ. ನೀವೇ ನಿಮ್ಮ ಕೈಯಾರೆ ಆ ಮಗುವಿನ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತಾ ಇದ್ದೀರಾ ಅಂತ ನನ್ನ ಭಾವನೆ. ಸತ್ಯವಾದ ಮಾತು ಹೇಳಿದ್ರಿ ಡಾಕ್ಟ್ರೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ನನ್ನ ಮಾರ್ಕ್ಸ್ ತೆಗೆದು ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಜಸ್ಟ್ ಪಾಸ್ ಆಗಿರ್ಬೋದು. ಬಟ್ ನನ್ನ ಮಗು ಮಾತ್ರ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅನ್ಕೋತೀವಿ, ದೊಡ್ಡ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ ಅನ್ಕೋತೀವಿ. ನೀವು ಹೇಳಿದ್ರಿ ಶಿಕ್ಷಣ ಮಾತ್ರ ಮುಖ್ಯ ಅಲ್ಲ, ಅದ್ರ ಜೊತೆ ಸಾಮಾಜಿಕ ಪರಿಜ್ಞಾನ ಮತ್ತು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಮುಖ್ಯ. ಅದರ ಬಗ್ಗೆ ಪೋಷಕರ ಒಂದು ಗಮನ ತುಂಬ ಗಮನಾರ್ಹ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.